ಸದ್ಯ ಇದರಿಂದ ಈಗ ಕನ್ನಡ ಚಿತ್ರರಂಗನೂ ಕೂಡ ಈಗ ಬೆಚ್ಚಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಅದು ಕೂಡ ನಟಿಯ ತಲೆ ಕತ್ತರಿಸಿ ಭೀಕರವಾಗಿ ಹತ್ಯೆ ಮಾಡಿದಂಥ ಘಟನೆ ನಡೆದಿದೆ. ಹೌದು, ಹಾಗಾದರೆ ಇವರು ಕನ್ನಡದಲ್ಲಿ ಯಾವ ಚಿತ್ರದಲ್ಲಿ ಅಭಿನಯಿಸಿರೋ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ಗೊಳಿಸಿದ್ರೆ. ಹೌದು, ಸದ್ಯ ಇವರು ಮೂಲತಃ ನೇಪಾಳನಲ್ಲಿ ಹುಟ್ಟಿದ್ದು. ಮೂಲತಃ ನೇಪಾಳನ ಡೆಹ್ರಾಡೂನ್ನಲ್ಲಿ ಹುಟ್ಟಿ ಬೆಳೆದಂಥ ಇವರು ಮುಂಬೈನಲ್ಲಿ ಡ್ಯಾನ್ಸರ್ ಆಗಿ ಕೂಡ ಇವರು ಬರ್ತಾರೆ. ಇದಾದ ನಂತರ ಅವರಿಗೆ 404 ಎಂಬ ಸಿನಿಮಾದಲ್ಲಿ ಒಳ್ಳೆ ಅವಕಾಶ ಕೂಡ ಒದಗಿ ಬರುತ್ತೆ. ಇದು ಹಿಂದಿಯಲ್ಲಿ ಬಂದಂಥ ಒಳ್ಳೆಯ ಸಿನಿಮಾ ಹಾಗೂ ಸೂಪರ್ ಹಿಟ್ ಸಿನಿಮಾ 2015 ಅಂತ ಹೇಳ್ಬೋದು. ಕೇವಲ 24 ವರ್ಷಕ್ಕೆ ದಾರುಣವಾಗಿ ಹತ್ಯೆಗೊಳಗಾಗಿದ್ದಾರೆ. ಇನ್ನು ಅವನ ಸ್ನೇಹಿತ ಆದಂಥ ಅಮಿತ್ನ ಬಳಿ ಇವರು ಹೇಳ್ಕೊಂಡಿದ್ರು, ನಮ್ಮಲ್ಲಿ ಒಳ್ಳೆ ಆಸ್ತಿ ಇದೆ ಅಂತ ಸಹ ಹೇಳಿದರು. ಇನ್ನು ಇದನ್ನೇ ಟಾರ್ಗೆಟ್ ಮಾಡಿದ ಅಮಿತ್ ಮತ್ತು ಅವನ ಸ್ನೇಹಿತ ಇವಳನ್ನು ಕರೆದುಕೊಂಡು ಕಿಡ್ನಾಪ್ ಮಾಡಿ ಮನೆಯವರಿಗೆ ಎದುರಿಸಿದ್ದಾರೆ. 15 ಲಕ್ಷ ಕೊಟ್ಟರೆ ಇವಳನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಆಗ ಆ ಸಮಯದಲ್ಲಿ ಅವ್ರ ಮನೆಯವರು ಸರಿಯಾದ ರೀತಿ ರೆಸ್ಪಾನ್ಸ್ ಕೊಡಲಿಲ್ಲ. ಇದನ್ನು ನೋಡಿದಂಥ ಸಿಟ್ಟಿಗಾದಂಥ ಇವರು ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಲ್ಲದೆ ಆಕೆಯ ತಲೆಯನ್ನು ಕತ್ತರಿಸಿ ಬ್ಯಾಗಲ್ಲಿ ಇಟ್ಕೊಂಡು ಬಸ್ನಲ್ಲಿ ಹತ್ತಬೇಕಾದ್ರೆ ಬಸ್ಸಿಂದ ಹೊರಗೆ ಎಸ್ತಿರೋಂಥ ದಾರುಣ ಘಟನೆ ನಡೆದಿದೆ. ಸೇನೆಯಲ್ಲಿ ಈ ನಟಿ ಮೀನಾಕ್ಷಿ ತಾಪ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.